ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಫುಲ್ಲು ಹಳ್ಳಿ ಸ್ಟೈಲಲ್ಲಿ ರೆಡಿ ಆಗಿಬಿಟ್ಟು ಗದ್ದೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಶುಂಠಿ ಕೀಳ್ತಾ ಇದ್ದಾರೆ ನಮ್ಮ ಮನೇಲಿ ಇವತ್ತು. ಅದಕ್ಕೋಸ್ಕರ ಕೀಳ್ತಾ ಇಲ್ಲ, ಹೆರ್ಕ್ತಾ ಇದ್ದೀವಿ. ಅಂದರೆ ಈ ವರ್ಷ ಶುಂಠಿ ಹಾಕಿದ್ವಿ ನಾವು, ಸ್ವಲ್ಪ 4 ಕ್ವಿಂಟಲ್ ಏನೋ ಹಾಕಿದ್ವಿ ಅಷ್ಟೇ. ಆದರೆ ಅದು ಅಷ್ಟು ಸರಿಯಾಗಿ ಬರಲಿಲ್ಲ, ಎಲ್ಲ ಕೊಳ್ತು ಹೋಯಿತು, ಸ್ವಲ್ಪ ರೋಗ ಬಂದುಬಿಟ್ಟು ಹಾಳಾಯಿತು. ಹಾಗಾಗಿ ಅದನ್ನು ನಾವು ಕೀಳುವಂಥ ಟೈಮಲ್ಲಿ ಕೀಳಲಿಲ್ಲ. ಇವಾಗ ಹಾಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಟ್ಯಾಕ್ಟ್ರಿನಲ್ಲಿ ಹೂಡ್ತಾ ಇದ್ದಾರೆ. ಹಾಗೆ ಕೈಗೆ ಸಿಕ್ಕಿರೋದನ್ನು ಹೆರ್ಕ್ತಾ ಇದ್ದೀವಿ ಅಷ್ಟೇ. ಸೊ ವರ್ಷ ಅದರಿಂದ ಲಾಸ್ ಬಿಟ್ಟರೆ ಲಾಭ ಏನಿಲ್ಲ. ಸೊ ಹೆರ್ಕ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಲಕ್ಷ್ಮಣ ಫಲ ಇತ್ತು ಒಂದು ಅರ್ಧ, ಅದ್ರದ್ದು ಜ್ಯೂಸು ಮತ್ತು ಟೀ ಕುಡಿಯೋರಿಗೆ ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಯಾರೂ ಇಲ್ಲ, ನಮ್ಮ ಮನೆಯವರು, ಅಮ್ಮ ಮತ್ತು ಇನ್ನೊಬ್ಬರು ರೆಗ್ಯುಲರಾಗಿ ಜಯಣ್ಣ ಅಂತ ಹೇಳಿ ಬರ್ತಾರೆ, ಅವರೊಬ್ಬರು ಇದ್ದಾರೆ, 3 ಜನ ಇದ್ದಾರೆ. ಸೊ ನಾನು ಹೋಗ್ತಾಯಿದ್ದೀನಿ. ಜ್ಯೂಸ್ ಕೊಟ್ಬಿಟ್ಟು ಮಧ್ಯಾಹ್ನ ಊಟದ ತನಕ ಸ್ವಲ್ಪ ಶುಂಠಿನ ಹೆರಕ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು. ಮಗ ಇವಾಗ ರಜೆ ಇರೋದ್ರಿಂದ ನಮ್ಮ ಜೊತೆಗೆ ಬಂದಿದ್ದಾನೆ. ಬಿಸಿಲು ಅಂದರೆ ಬಿಸಿಲು, ಬರಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಬಂದಿದ್ದಾನೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ. ಇನ್ನು ಮಗಳು ಬಂದುಬಿಟ್ಟು ಮನೇಲಿದ್ದಾಳೆ, ಮನೇಲಿ ಅಪ್ಪ ಇದ್ದಾರೆ, ಅವಳ ಜೊತೆ ಇದ್ದಾಳೆ. ಇದು ಆ್ಯಕ್ಚುಲಿ ಗದ್ದೆ ಇತ್ತು ಫುಲ್ಲು. ಹೋದ ವರ್ಷದಿಂದ ನಾವು ನೋಡಿ ಈ ಸೈಡ್ ಇಲ್ಲಿಂದ ಅಲ್ಲಿ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಉದ್ದ ನಮ್ಮದೇ ಗದ್ದೆಗಳು. ಸೊ ಈ ಸೈಡ್ ಕೂಡ ಗದ್ದೆ ಇತ್ತು. ಸೊ ಗದ್ದೆ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕೆಂದರೆ ಇವಾಗ ಆಳುಗಳು ಸಿಗಲ್ಲ, ತುಂಬ ಗದ್ದೆ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ನಾವು ಇದಕ್ಕೆ ಸಸಿಯನ್ನು ನಟ್ವಿ, ಅಂದರೆ ತೋಟ ಮಾಡಿದ್ವಿ. 1 ವರ್ಷ ಆಯಿತು. ಸೊ ಅಡಿಕೆ ಸಸಿಯ ಜೊತೆಗೆ ಶುಂಠಿಯನ್ನು ಹಾಕಿದರು. ಹೋದ ವರ್ಷ ಇಲ್ಲಿ ಹಾಕಿದರು, ಈ ವರ್ಷ ಸ್ವಲ್ಪ ಕೆಳಗೆ ಹಾಕಿದ್ದಾರೆ. ಜಾಸ್ತಿ ಹಾಕಿಲ್ಲ, ಫಸ್ಟೆಲ್ಲ 10 ಕ್ವಿಂಟಲ್ ಆಗೋಷ್ಟು ನೆಡ್ತಿದ್ರು. ಬಟ್ ಈ ವರ್ಷ ಬರೀ 4 ಕ್ವಿಂಟಲ್ ಅಷ್ಟೇ ನೆಟ್ಟಿದ್ದು ನಾವು. ಆದ್ರೂ ಅದು ಕೂಡ ಹಾಳಾಯಿತು. ಸರಿ, 1 ವರ್ಷದ ಅಡಿಕೆ ಗಿಡಗಳು ಈ ಥರ ಬಂದಿದ್ದಾವೆ. ಫಸ್ಟೀಗ ಜ್ಯೂಸ್ ಕೊಟ್ಬಿಟ್ಟು ನಾನು ಅವ್ರ ಜೊತೆ ಕುಡಿದು ಆಮೇಲೆ ಹೆರ್ಕಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ಅಂದರೆ ತುಂಬ ವಿಪರೀತ ಬಿಸಿಲಿದೆ. ಸೊ ಇಂಥ ಟೈಮಲ್ಲಿ ಟೀ ಕುಡಿಯೋದು ಕಷ್ಟ ಅನಿಸುತ್ತೆ, ಟೀ ಆಗಲಿ ಕಾಫಿ ಆಗಲಿ. ಸೊ ಅದಕ್ಕೆ ನಾವು ಜ್ಯೂಸು ಇಲ್ಲ ಅಂತಂದರೆ ಮಜ್ಜಿಗೆ ಏನಾದರೂ ತೊಗೊಂಡು ಹೋಗ್ತೀವಿ. ಸೊ ಹಂಗಾಗಿ ಜ್ಯೂಸ್ ತೊಗೊಂಡೋಗಿದ್ದೆ, ಎಲ್ಲರೂ ಕುಡ್ದು ಆದಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡಿದ್ರು ಅವರು. ನಾನಿನ್ನು ಹೋಗಿದ್ದಷ್ಟೇ, ಆದ್ರೂ ನಾನು ಒಂದು 5 ನಿಮಿಷ ಕುತ್ಕೊಂಡು ಆಮೇಲೆ ತುಂಬ ಬಿಸಿಲಿತ್ತಲ್ಲ, ಸೊ ಮುಖಕ್ಕೆಲ್ಲ ಸುಡಬಾರ್ದು ಅಂತ ಹೇಳಿಬಿಟ್ಟು, ಆಮೇಲೆ ಮುಖ ಎಲ್ಲ ಕಪ್ಪಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹ್ಯಾಟ್ ಹಾಕಿಬಿಟ್ಟು ಅದ್ರ ಮೇಲೆ ಫುಲ್ಲು ಮುಖ ಕವರ್ ಆಗೋ ಥರ ಬಟ್ಟೆ ಕಟ್ಕೊಳ್ತೀನಿ ನಾನು ಬಿಸಿಲಲ್ಲಿ ಎಲ್ಲಾದರೂ ಕೆಲಸ ಮಾಡಬೇಕಾದ್ರೆ. ಸೊ ಮಾಡಿಕೊಂಡು ಶುಂಠಿಯನ್ನು ಹೆರ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಹೂಡಿದ್ರಲ್ಲ, ಹಾಗಾಗಿ ಶುಂಠಿಯ ಹಲ್ಲೆನೇ ಮೇಲ್ಗಡೆ ಬಂದಿತ್ತು. ಸೊ ಅದನ್ನು ತೊಗೊಂಡು ಅದರಲ್ಲಿ ಏನಾದರೂ ಜಾಸ್ತಿ ಮಣ್ಣಿದ್ರೆ ಹೆರ್ಕೊಳ್ತಾ ಹೋದ್ವಿ. ಒಬ್ಬೊಬ್ಬರು ಒಂದೊಂದು ಲೈನಲ್ಲಿ ಹೋಗ್ತಾ ಇದ್ದಿದ್ದರಿಂದ ತುಂಬ ಬೇಗ ಆಗ್ತಾ ಹೋಯಿತು. ಒಂದು ಸಾರಿ ಟ್ಯಾಕ್ಟ್ರಿ ಹೊಡ್ಕೊಂಡು ಹೆರ್ಕೊಂಡು ಮತ್ತು ಇನ್ನೊಂದು ಸಾರಿ ಟ್ಯಾಕ್ಟ್ರಿನ ಹೊಡಿತಾಯಿದ್ರು ಆಪೋಸಿಟ್ ಡೈರೆಕ್ಷನಲ್ಲಿ. ಆವಾಗ ಮತ್ತೆ ಯಾವುದಾದ್ರೂ ಆಪೋಸಿಟಲ್ಲಿದ್ದರೆ ಮತ್ತೆ ಶುಂಠಿ ಮೇಲೆ ಬರುತ್ತೆ ಅಂತ. ಸೊ ಒಂದು ಸತಿ ಹೊಡ್ಕೊಂಡು ನಾವು ಹೆರ್ಕೋಷ್ಟೊತ್ತಿಗೆ 12 ಗಂಟೆ ಆಗೋಯಿತು. ಮತ್ತೆ ಒಂದು 5 ನಿಮಿಷ ಕುತ್ಕೊಂಡು ನೀರು ಕುಡಿದು ಟೀ ತೊಗೊಂಡೋಗಿದ್ನಲ್ಲ, ಟೀ ಕೂಡ ಹಾಗೇ ಇತ್ತು. ಸೊ ಅದನ್ನು ಕುಡಿದ್ವಿ. ನಾವು ಕುಡಿತಿರೋ ಟೈಮಲ್ಲಿ ಶ್ರೀ ಇನ್ನೊಂದು ಸರಿ ಟ್ಯಾಕ್ಟ್ರಿನ ಹೊಡೆದ್ರು. ನನ್ನ ಮಗ ಬಂದಿದ್ದು ನೋಡಿ ಅವನ ಫ್ರೆಂಡ್ ಕೂಡ ಗದ್ದೆಗೆ ಬಂದಿದ್ದ. ಬಿಸಿಲಿದೆ ಮನೆಗೆ ಹೋಗಿ ಅಂತ ಹೇಳಿದ್ರು ಕೇಳ್ದೇನೆ ಪೈಪೆಲ್ಲ ಸರಿದಿದ್ರಲ್ಲ, ಅದ್ರ ಕೆಳಗಡೆ ಸ್ವಲ್ಪ ತಂಪಿತ್ತು. ಸೊ ಅದ್ರ ಕೆಳಗಡೆ ಪ್ಲಾಸ್ಟಿಕ್ ಚೀಲಗಳನ್ನ ಹಸ್ಕೊಂಡು ಮಲ್ಕೊಂಡು ಆಟ ಆಡ್ತಾಯಿದ್ರು. ಮನೆಗೆ ಹೋಗಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಶುಂಠಿ ಹಾಕಿರೋ ತಪ್ಪಿಗೆ ಈ ಒಂದು ಆರಿಸ್ತಾ ಇದ್ದೀವಿ ಅಷ್ಟೇ. 2019ರಲ್ಲಿ ಅಂತ ಅನಿಸುತ್ತೆ, ಒಂದು 10 ಕ್ವಿಂಟಲ್ ಶುಂಠಿ ಹಾಕಿದ್ವಿ. ಆವಾಗ ಸ್ವಲ್ಪ ಲಾಭ ಬಂದಿತ್ತು. ಆದರೂ ನೆಕ್ಸ್ಟ್ ಪ್ರತಿ ವರ್ಷ ಕೂಡ ಕಡಿಮೆ ಅಂದ್ರೂ ಒಂದು 30-40 ಸಾವಿರ ರೂಪಾಯಿ ಲಾಸೇ ಬಿಟ್ಟರೆ ಶುಂಠಿಯಿಂದ ಲಾಭ ಇಲ್ಲ. ಶುಂಠಿಯಿಂದ ತುಂಬ ಲಾಭ ಪಡ್ಕೊಂಡವ್ರು ಇದ್ದಾರೆ, ಬಟ್ ನಮ್ಮ ಅದೃಷ್ಟ ಸರಿ ಇಲ್ಲ ಅಷ್ಟೇ. ಸೊ ಈ ಬಿಸಿಲಲ್ಲಿ ಒದ್ದಾಡೋ ಹಾಗಾಗಿದೆ, 1 ರೂಪಾಯಿ ಲಾಭ ಇಲ್ಲದೆ. ಫೈನಲಿ 1:30 ಆಯಿತು, ಊಟಕ್ಕೆ ಹೊರಟ್ವಿ ಗಾಯ್ಸ್. ಮಧ್ಯಾಹ್ನ ಮೇಲೆ ಕೂಡ ಇದೆ ಆರಿಸೋದು, ನೋಡೋದು ಪಾಪು ಮಲ್ಕೊಂಡ್ರೆ
ಬರ್ತೀನಿ ನಾನು, ಇಲ್ಲ ಅಂತಂದರೆ ಅವರೇ 3 ಜನ ಆರಿಸ್ತಾರೆ. ಮತ್ತು ಸಂಜೆ ಮಳೆ ಬರೋ ಚಾನ್ಸಸ್ ಕೂಡ ಇದೆ. ಅಂದರೆ ನಿನ್ನೆ ಸಂಜೆನೂ ಬಂದಿತ್ತು, ಸೊ ಇವತ್ತು ಸಂಜೆನೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಒಂದು 20-25 ಚೀಲ ಸಿಕ್ಕಿದೆ. ಅದನ್ನು ಮನೆಗೆ ತೊಗೊಂಡು ಹೋಗಬೇಕು. ಇಲ್ಲೇ ಬಿಟ್ಟರೆ ಮತ್ತು ಮಳೆ ಬಂದರೆ ವೇಸ್ಟ್ ಆಗುತ್ತೆ. ಸೊ ತೊಗೊಂಡು ಹೋಗಬೇಕು. ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ. ಇನ್ನು ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಅದ್ರಲ್ಲಿ ಮಣ್ಣೆಲ್ಲ ನಾವು ಅಷ್ಟು ನೀಟಾಗಿ ಕ್ಲೀನ್ ಮಾಡಲಿಲ್ಲ. ಕ್ಲೀನ್ ಮಾಡ್ಕೋಬೇಕು ಮನೆಗೆ ಹೋಗಿ. ನೋಡೋಣ ಎಷ್ಟಾಗತ್ತೆ ಅಂತ ಹೇಳಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ಹೆರ್ಕಿ ಆಮೇಲೆ ಎಲ್ಲ ಮನೆಗೆ ತೊಗೊಂಡು ಬಂದರು. 4 ಕ್ವಿಂಟಲ್ ಶುಂಠಿ ಹಾಕಿದ್ದು ನಾವು. ನೋಡಿ ಇಷ್ಟೇ ಸಿಕ್ಕಿರೋದು. ಇದೊಂದು 2 ಕ್ವಿಂಟಲ್ ಆಗ್ಬೋದು ಅಷ್ಟೇ. ಅಷ್ಟೊಂದು ಲಾಸ್ ಆಗಿದೆ. ಸೊ ಪ್ರತಿ ವರ್ಷವೂ ಇದೇ ಹಾಡಾಗಿದೆ. ಮತ್ತು ನಾನು ಸಂಜೆ ಮಳೆ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ನೋಡಿ ಮಳೆ ಬರ್ತಾ ಇದೆ, ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನು ಜೋರಾಗಬಹುದು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.